विशुद्ध सागर जी महाराज पंचकल्याण करा रहे हैं नानी के मठ में, लेकिन बहुत अच्छे से प्रोग्राम हो रहा है। वहाँ व्यवस्था भी बहुत अच्छी है। 1 तारीख से 9 तारीख तक ये प्रोग्राम होगा। सभी महाराज का संघ यहाँ उपस्थित है। 50 महाराज की पीछे यहाँ पर है और सभी लोगों के ठहरने की व्यवस्था है। उनके खाने पीने की व्यवस्था भी अच्छे से की हुई है और कार्यक्रम बहुत अच्छे से हो रहा है। सभी लोग यहाँ पे आए, सबका अच्छे से वेलकम है। जैन समाज का बढ़ावा देने के लिए सभी भाई बंधुओं को यहाँ आके उपस्थित होना चाहिए। स्वामी नांदणी तालुका शिरोळ जिल्हा कोल्हापूर ಇಲ್ಲಿ पंचकल्याण महामहोत्सव चालू ಐತ್ರಿ। ಇಲ್ಲಿ 2 ಮೂರ್ತಿ ಮಠ ಮೂರ್ತಿ ಕುಂಚಿನ ಅದಾವ್ರಿ। ಮತ್ತು ಇಲ್ಲಿ ಇದು ಪೂಜಾ 9 ದಿವಸ ಇಂದ ಸ್ಟಾರ್ಟ್ ಆಗೈತ್ರಿ। 9 ದಿವಸ ಇರೋದೈತಿ। ಕರ್ನಾಟಕದ ಮತ್ತು ಮಹಾರಾಷ್ಟ್ರದ ಏನು ಜವಳ ಒಂದು 700 ಊರುಗಳು ಅದಾವ್ರಿ। 700 ಊರಿಂದ ಇಲ್ಲಿ ಎಲ್ಲ ಭಕ್ತರ್ಗನರು ಇಲ್ಲಿ ಬರ್ತಾಯಿದ್ರಿ। ಇಲ್ಲಿ ಜನಸೇನ್ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮಿ ನಾಂದನಿ ಇವ್ರ ಅಂಡರ್ ಇದು ಎಲ್ಲ ಮಹಾಪೂಜಾ ಚಾಲು ಐತ್ರಿ। ಪ್ರತಿ 12 ವರ್ಷಗರಿ ಇಲ್ಲಿದ ಪೂಜಾ ಆಗ್ತೈತ್ರಿ। ಮತ್ತು ಈ ಪೂಜೆ ಸಟ್ಗೆ ಜಾಸ್ತಿ ಎಲ್ಲ ಜೈರು ಮಂದಿರಿ ಏಕತ್ರ ಬರ್ತದ್ರಿ, ಒಂದೇ ಠಿಕಾನ್ ಬರ್ತದ್ರಿ। ಮತ್ತು ಇದು ಮಠ ಮಹೋತ್ಸವ ಇಲ್ಲಿ ಸಾದರ ಆಗ್ತೈತ್ರಿ। ಇಲ್ಲೇ ಇದು ಜನ ಬಂದಿಂದಿರ್ತೈತಿ, ಇವ್ರದ್ದು ಎಲ್ಲರದು ಊಟದ್ರಿ ಸೋಯಿ ನಿಂದ್ರೋ ಸೋಯ್ರಿ ಬಟ್ ತರ್ಪೆ ಇಲ್ಲೇ ಮಾಡ್ತಾಯಿದ್ದಾರೆ ಎಲ್ಲರೂ। ಮತ್ತು ಇಲ್ಲೇ ಇದು ಗರ್ಭೆ ಐತಿ ರೀ। ಮತ್ತು ಇದೇ ಠಿಕಾನಿ ಪ್ರವಚನ ರೀ, ಎಲ್ಲ ಮಹಾರಾಜಗಳದ್ದು ಪ್ರವಚನ ಇರ್ತೈತೆ ರೀ। ವಿಶುದ್ಧ ಸಾಗರ ಮಹಾರಾಜಗಳ ಮತ್ತು ಇತರ ಮಹಾರಾಜಗಳು ಹಿಡಿದ್ರಿ ಇಲ್ಲಿ ಈಗ 50-60 ಮಹಾರಾಜರು ನಿರ್ವಾಣ ಮಹಾರಾಜರು ಎಲ್ಲರೂ ಇಲ್ಲಿ ಬಂದಿದ್ದಾರೆ। ಮತ್ತು ಇದು 9 ಜಾನ್ವರಿ ತಕ್ಕ ರೀ ಇದು ಮಹೋತ್ಸವ ಇಲ್ಲಿ ಚಾಲೂ ನಿಂದಿರೋದೈತೆ ರೀ। ಅತಿ ಪ್ರಾಚೀನ ಧರ್ಮಪೀಠದ ಪೀಠಾಧೀಶರಾದ ದಿಲ್ಲಿ ಕೊಲ್ಲಾಪುರ ಜಿನಕಂಚಿ ಪೆನಗುಂಡಿ ಚತುಸ್ಸಿದ್ಧ ಸಿಂಹಾಸನಾಧೀಶ್ವರ ಸ್ವಸ್ತಿ ಶ್ರೀ ಜನಸೇನ್ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮಿಗಳು ನಾಂದನಿ ತೇರ್ದಾಳ ಬೆಳಗಾವ್ ಇವರ ಕೊಲ್ಲಾಪುರ ನಾಂದನಿ ತೇರ್ದಾಳ ಬೆಳಗಾವ್ ಇವರ ಅಧಿನೇತೃತ್ವದಲ್ಲಿ ಇರತಕ್ಕಂಥ 743 ಹಳ್ಳಿಗಳ ಅಧಿಪತ್ಯವು ಈ ಅತಿ ಒಂದು ಪ್ರಾಚೀನವಾದಂಥ ಮಠದಲ್ಲಿ ಇಲ್ಲ ಅಂದ್ರೂ ಸುಧಾ 1800 ವರ್ಷ ಇತಿಹಾಸ ಇರುವಂಥ ಈ ಮಠ ಅತಿ ಪ್ರಾಚೀನವಾದಂತು। ಈ ಮಠದ ಅಧಿಪತ್ಯದಲ್ಲಿ 743 ಹಳ್ಳಿ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥದ್ದು। ಹಾವೇರಿ ಜಿಲ್ಲೆಯಲ್ಲಿ ಕೂಡ 32 ಹಳ್ಳಿಗಳು ಈ ನಮ್ಮ ಮಠದ ಅಧಿಪತ್ಯದಲ್ಲಿವೆ। ಈ ಪ್ರಕಾರವಾಗಿ ಇದು ಇಲ್ಲಿ ನಡೀತಕ್ಕಂಥ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ 4ನೇ ಪಂಚಕಲ್ಯಾಣ ಹಾಗೂ ಇವರ ಆದಿನಾಥ ತೀರ್ಥಂಕರ ಬೃಹತ್ ಮೂರ್ತಿಯ ಒಂದು ಅಭಿಷೇಕ 4ನೇಯ ವಾರ್ಷಿಕ ಒಂದು ಮಸ್ತಕಾಭಿಷೇಕ 4ನೇ ಮಸ್ತಕಾಭಿಷೇಕ। ಈ 4ನೇ ಮಸ್ತಕಾಭಿಷೇಕ ಎಲ್ಲ ಕೂಡಿ ಪಂಚಕಲ್ಯಾಣವನ್ನು ಮಾಡ್ತಾ ಇದ್ದೀವಿ। ಪರಮ ಪೂಜಾ ಈ ಒಂದು ಪಂಚಕಲ್ಯಾಣದ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜಾ ಆಚಾರ್ಯ ವಿಶುದ್ಧ ಸಾಗರ ಮುನಿ ಮಹಾರಾಜರ ಸಹ ಸಂಘ ಹಾಗೂ ನಮ್ಮ ಶಾಂತಿಸೇನ ಮುನಿ ಮಹಾರಾಜರ ಸಂಘ, ಧರ್ಮಸೇನ ಮುನಿ ಮಹಾರಾಜರ ಸಂಘ ಹಾಗೂ ಸಿದ್ಧಸೇನ ಮುನಿ ಮಹಾರಾಜರ ಸಂಘ ಹಾಗೂ ಜನಸೇನ ಮುನಿ ಮಹಾರಾಜರ ಸಂಘ, ಶಾಂತಿಭೂಷಣ ಮುನಿ ಮಹಾರಾಜರ ಸಂಘ, ಧರ್ಮಭೂಷಣ ಮುನಿ ಮಹಾರಾಜರ ಸಂಘ, ವಿದ್ಯಾಭೂಷಣ ಮುನಿ ಮಹಾರಾಜರ ಸಂಘ, ಹೀಗೆ ಎಲ್ಲ 55 ಮುನಿ ಮಹಾರಾಜರ ಒಂದು ಸಾನ್ನಿಧ್ಯದಲ್ಲಿ ಹಾಗೂ 35 ಜನ ಮಾತಾಜಿಯವರ ಸಾನ್ನಿಧ್ಯದಲ್ಲಿ ಇರತಕ್ಕಂಥ 9 ಜನ ಪ್ರತಿಷ್ಠಾಚಾರ್ಯರು ಹಾಗೂ 35 ಜನ ಪಂಡಿತರ ಒಂದು ಪೌರೋಹಿತ್ಯದಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ। ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಈಗಾಗಲೇ 24 ತೀರ್ಥಂಕರಿಗೆ ಆಗಿ ಹೋಗಿದೆ। ಆದರೆ ನಾವು ಮಾಡ್ತಾ ಇರೋದನ್ನು ನಮ್ಮ ಆತ್ಮ ಕಲ್ಯಾಣಕ್ಕಾಗಿ ಮತ್ತು ವಿಶ್ವದ ಶಾಂತಿಗಾಗಿ ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ನಾವು ಇಲ್ಲಿ ಪಂಚಕಲ್ಯಾಣ ಪ್ರತಿಷ್ಠಾವನ್ನು ಮಾಡಿ ವಿಶ್ವಕ್ಕೆ ಶಾಂತಿ ಆಗಲಿ ಅಂಥೇಳಿ ನಾವು ಮಾಡ್ತಾ ಇದ್ದೇವೆ। ಜೀವವ ಅವ್ರ ಜೀನಿದು
ಈ ಒಂದು ಬೃಹತ್ ಮೂರ್ತಿಯನ್ನು ಆದಿನಾಥ ತೀರ್ಥಂಕರ ಮೂರ್ತಿಯನ್ನು ಹಿಂದಿನ ಭಟ್ಟಾರಕರು ಇಲ್ಲಿ ಸ್ಥಾಪನೆಯನ್ನು ಮಾಡಿದರು. ಅದರ ಮಸ್ತಕಾಭಿಷೇಕ ಈಗಾಗಲೇ 4ನೇ ಮಸ್ತಕಾಭಿಷೇಕ ಇಲ್ಲಿ ನಾವು ಇಲ್ಲಿಗೆ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಪರಮ ಪೂಜಾ ಎಲ್ಲ ಆಚಾರ್ಯರ ಸಂಘ ಹಾಗೂ ಸ್ವಸ್ತಿ ಶ್ರೀ ಜಗದ್ಗುರು ಜಗತ್ಪೂಜೆ ಜನಸೇನ ಪಟ್ಟಾಚಾರ್ಯ ಮಹಾಸ್ವಾಮಿಗಳ ಅಧಿನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. 12 ವರ್ಷಕ್ಕೊಮ್ಮೆ ಮಾಡತಕ್ಕಂಥ ಮಹಾಮಸ್ತಕಾಭಿಷೇಕ, ಇದು 4ನೇ ಮಹಾಮಸ್ತಕಾಭಿಷೇಕ ನಾವೆಲ್ಲರೂ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಸಾನ್ನಿಧ್ಯವನ್ನು ವಹಿಸಿದಂಥ ಮುನಿ ಮಹಾರಾಜರು ಈಗಾಗಲೇ 55 ಜನ ಮುನಿ ಮಹಾರಾಜರಿದ್ದಾರೆ ಮತ್ತು 35 ಜನ ಮಾತಾಜಿಯವರಿದ್ದಾರೆ ಹಾಗೂ 9 ಜನ ಪ್ರತಿಷ್ಠಾಚಾರ್ಯರು ಇಲ್ಲಿ ಮತ್ತು 35 ಜನ ಸಹ ಪುರೋಹಿತರು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರತಿ ವರ್ಷ ಮಹಾಶಿವರಾತ್ರಿಗಂದು ಜನರಾತ್ರಿ ಅಂದು ನಾವು ಇಲ್ಲಿ ದೊಡ್ಡ ಮೂರ್ತಿಯ ಒಂದು ಮಸ್ತಕಾಭಿಷೇಕವನ್ನು ಮಾಡ್ತೀವಿ. ಅದೇ ರೀತಿಯ ಒಂದು ಸ್ವಸ್ತಿ ಶ್ರೀ ಜನಸೇನ ಪಟ್ಟಾಚಾರ್ಯ ಮಹಾಸ್ವಾಮಿಗಳವರ ಪೀಠಾರೋಹಣ ಕಾರ್ಯಕ್ರಮವು ಪ್ರತಿ ವರ್ಷ ನಡೀತಾ ಇರ್ತದೆ. ಅದೇ ಪ್ರಕಾರ ನಾವೆಲ್ಲರೂ ಕೂಡಿಕೊಂಡು ವರ್ಷಕ್ಕೊಮ್ಮೆ ಈ ಒಂದು ಮಸ್ತಕಾಭಿಷೇಕವನ್ನು ಮಾಡ್ತಾ ಇದ್ದೇವೆ. ಪ್ರತಿ 12 ವರ್ಷಕ್ಕೊಮ್ಮೆ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವವನ್ನು ನಾವು ಮಾಡ್ತಾ ಬಂದಿದ್ದೇವೆ. ನಾಂದಿನಿ ಮಠದ ಮೂಲ ಸಂಸ್ಥಾನ ದಿಲ್ಲಿ, ಕೊಲ್ಹಾಪುರ, ಜಿನಕಂಚಿ, ಪೆನಗುಂಡಿ. ಅದರಲ್ಲಿ ಪರಮ ಪೂಜ್ಯ ಜಗದ್ಗುರು ಜಗತ್ಪೂಜ್ಯ ಸ್ವಸ್ತಿ ಶ್ರೀ ಜನಸೇನ ಪಟ್ಟಾಚಾರ್ಯ ಮಹಾಸ್ವಾಮಿಗಳ ಸಂಸ್ಥಾನ ಮಠದ ಅಧಿಪತ್ಯದಲ್ಲಿ 743 ಹಳ್ಳಿಯ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿವೆ. ಅದೇ ರೀತಿಯಿಂದ ಪ್ರತ್ಯೇಕ ಹಳ್ಳಿಗಳಲ್ಲಿ ಯಾವ ಒಂದು ಪಂಚಕಲ್ಯಾಣ ಆಗಲಿ, ವಿಧಿವಿಧಾನಗಳಾಗಲಿ, ಮಹಾಮಹೋತ್ಸವಗಳಾಗಲಿ ಅವೆಲ್ಲ ನಮ್ಮ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಜಗದ್ಗುರು ಜಗತ್ಪೂಜ್ಯ ಸ್ವಸ್ತಿ ಶ್ರೀ ಜನಸೇನ ಪಟ್ಟಾಚಾರ್ಯ ಮಹಾಸ್ವಾಮಿಗಳ ಅಧಿಪತ್ಯದಲ್ಲಿ ನಡೆಯುವಂಥ ಮಹಾ ಪ್ರತಿಷ್ಠಾ ಮಹೋತ್ಸವ ಹಾಗೂ ಮಹಾ ಪೂಜಾಗಳೆಲ್ಲ ಅವರ ಅಧಿಪತ್ಯದಲ್ಲಿ ನಡೀತಾ ಇವೆ. ಈಗಾಗಲೇ ನಾಂದಿನಿ ಗ್ರಾಮದಲ್ಲಿ, ನಾಂದಿನಿ ಭವ್ಯ ನಗರದಲ್ಲಿ ದಿನಾಂಕ 1/1/2025ರಿಂದ ದಿನಾಂಕ 9/1/2025ರವರೆಗೆ ಭಗವಂತರ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಜರುಗಲಿದೆ. ಆ ಪ್ರತಿಷ್ಠಾ ಮಹೋತ್ಸವದಲ್ಲಿ ಮೂಲ ಸ್ವಾಮಿಯಾದಂಥ ಭಗವಾನ್ ಶ್ರೀಮದ್ ದೇವಾದಿದೇವ 1008 ಆದಿನಾಥ ತೀರ್ಥಂಕರರು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಭಗವಾನ್ ಶ್ರೀ 1008 ಮುನೀಶ್ವರನಾಥ ತೀರ್ಥಂಕರರ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಹಾಗೂ ಅದರಂತೆ ಇದೇ ಒಂದು ನಿಷಿದ್ಧಿಯಲ್ಲಿ ಇರತಕ್ಕಂತಹ ಎಲ್ಲ ಸುತ್ತಮುತ್ತಲಿನ ಎಲ್ಲ ಕ್ಷೇತ್ರಗಳಲ್ಲಿ ಮೂಲಿದ್ದಂಥ ಕ್ಷೇತ್ರಪಾಲ ದೇವರು, ಅದರಂತೆ 24 ತೀರ್ಥಂಕರರ ಪಾದುಕೆಗಳನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಅದರಂತೆ ಮೂಲ ಮಹತ್ವಪೂರ್ಣವಾದಂಥ ಜನಮಂದಿರ ಅಂದರೆ ಶ್ರೀ ಆದಿನಾಥ ತೀರ್ಥಂಕರ ಜನಯಕ್ಷಿಣಿ ಚಕ್ರೇಶ್ವರಿ ಜನಮಂದಿರವನ್ನು ನವನಿರ್ಮಾಣ ಮಾಡಿ ಆ ಚಕ್ರೇಶ್ವರಿ ಜನಮಂದಿರದಲ್ಲಿ ಚಕ್ರೇಶ್ವರಿ ಪ್ರತಿಮೆಯನ್ನು ಈಗಾಗಲೇ ಪ್ರತಿಷ್ಠಾಪಿಸಿ ಅದರ ಪೂಜಾ ಪುನಸ್ಕಾರ ಪ್ರಾರಂಭವೇ. ಇನ್ನು ಕೆಲವೊಂದು ಕಲ್ಯಾಣಕಗಳು ಕೂಡ ಅಲ್ಲಿ ನಡೆಸಲಾಗುವುದು. ಪಂಚಕಲ್ಯಾಣ ಮಾಡುವಂಥ ವಿಶೇಷ ಅಂದ್ರೆ ಸರ್ವ ಜೀವ ರಕ್ಷಣಾ ಹೇತು. ಯಾವಾಗ ಭಗವಂತರ 24 ತೀರ್ಥಂಕರರು ಗರ್ಭ, ಜನ್ಮ, ತಪ ಮತ್ತು
ಕೇವಲ ಜ್ಞಾನ ಮತ್ತು ಮೋಕ್ಷ ತಿಳಿ 5 ಕಲ್ಯಾಣಗಳನ್ನು ಮಾಡಿಕೊಂಡು ಹೋಗ್ಯಾರ. ಅವರ ಮಾರ್ಗದರ್ಶನ ಯಾವ ಪ್ರಕಾರ ಆಗಿದೆ, ಅವರ ಅದೇ ಒಂದು ಮಾರ್ಗದಲ್ಲಿ ನಾವು ಕೂಡ ಅವರ ಗುಣಾವಲೋಕನ ಪೂಜಾ ಮಾಡಿ ಅವರಂತೆ ಭಗವಂತರ ಹಾಗೆ ನಾವು ಕೂಡ ನಮ್ಮ ಆತ್ಮ ಕೂಡ ಚಿರಂತರವಾಗಿ ಸುಖ ಶಾಂತಿಯನ್ನು ಬಯಸಲಿ, ಸರ್ವ ಜೀವಿಗಳಿಗೆ ಶಾಂತಿ ಆಗಲಿ, ಅದೇ ರೀತಿಯಿಂದ ಲೋಕ ಕಲ್ಯಾಣವಾಗಲಿ, ಲೋಕಕ್ಕೆ ವಿಶ್ವಶಾಂತಿಯಾಗಲಿ, ಎಲ್ಲ ಲೋಕಕ್ಕೆ ಸಮಾಧಾನ, ಸರ್ವ ಜೀವನ ಸಮಾನಮಾನ ಅಂಥೇಳಿ ಭಗವಂತರ ವಾಣಿಯದ ಆ ಪ್ರಕಾರ ಈ ಒಂದು ದಯಾಮಯ ಧರ್ಮ ಇದೇ ಒಂದು ಅಹಿಂಸಾ ಪರಮೋ ಧರ್ಮವಾಗಿ ಈ ಪಂಚಕಲ್ಯಾಣವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗುವುದು. ಇವತ್ತಿನ ದಿವಸ ಮುಂಜಾನೆ 6 ಗಂಟೆಯಿಂದ ನಾಂದಿ ಮಂಗಲ ಇಂದ್ರ ಪ್ರತಿಷ್ಠೆ ಕಂಕಣ ಬಂದ ಆಚಾರ್ಯ ಶ್ರೀಗಳಿಂದ ಮಂಗಲಮಯ ಸದುಪದೇಶ ಹಾಗೂ ಮಂಗಲ ಕುಂಭದ ಪಂಚಾಮೃತ ಅಭಿಷೇಕ, ಅದರಂತೆ ಇಲ್ಲಿ ಇರತಕ್ಕಂಥ ಭವ್ಯವಂತ ಪೆಂಡಾಲದ ಮುಂದೆ ಧ್ವಜಾರೋಹಣ ಹಾಗೂ ಮಂಟಪ ಉದ್ಘಾಟನೆ, ವೇದಿ ಉದ್ಘಾಟನೆ ಇತ್ಯಾದಿ ಕಾರ್ಯಕ್ರಮಗಳು ಜರುಗಿದವು. ಅದರ ನಂತರ ಮಧ್ಯಾಹ್ನ ಸರಿಯಾಗಿ 2 ಗಂಟೆಗೆ ಆಚಾರ್ಯ ಶ್ರೀಗಳಿಂದ ಹಾಗೂ ಭವ್ಯವಾದಂಥ ತ್ಯಾಗಿ ವೃಂದದವರಿಂದ ಇಲ್ಲಿ ಮಂಗಲಮಯ ಸದುಪದೇಶವನ್ನು ಎಲ್ಲ ಜೀವಿಗಳಿಗೆ ನೀಡಿದ್ದಾರೆ. ಅದೇ ರೀತಿಯಿಂದ ಇಲ್ಲಿ ಕೂಡ ಇದೇ ಕ್ಷೇತ್ರದಲ್ಲಿ ಇರತಕ್ಕಂಥ ಆದಿತ್ಯ, ಸೋಮ, ಅಂಗಾರಕ, ಬುಧ, ಬೃಹಸ್ಪತಿ, ಗುರು, ಶುಕ್ರ ಮತ್ತು ಶನಿ, ರಾಹು, ಕೇತು ಅಂತೇಳಿ ನವಗ್ರಹ ಹವನಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಅದೇ ರೀತಿಯಿಂದ ನವಗ್ರಹದ ಮುಂದೆ ಒಂದು ಇರ್ತಕ್ಕಂಥ ಹವನ ತೀರ್ಥಂಕರ ಕುಂಡ, ಗಣಧರಿ ಕುಂಡ ಮತ್ತು ಕೇವಲಿ ಕುಂಡ ಅಂಥೇಳಿ 3 ಕುಂಡಗಳನ್ನು ಪ್ರತಿಷ್ಠಾಪಿಸಿ ಆ 3 ಕುಂಡಗಳಲ್ಲಿ ಅಗ್ನಿ ಹೋಮವನ್ನು ವಿಶ್ವಶಾಂತಿ ಸಲುವಾಗಿ ಮಹಾಯಜ್ಞವನ್ನು ಭಟ್ಟಾಚಾರ್ಯ ಮಹಾಸ್ವಾಮೀಜಿ ನಾಂದನೀಯ ಜಿನ್ಸೇನ್ ಭಟ್ಟಾರಕರ ಅಧಿನೇತೃತ್ವದಲ್ಲಿ ಇಲ್ಲಿವರೆಗೆ ಕಾರ್ಯಕ್ರಮಗಳು ಇವತ್ತಿನ ದಿವಸ ಜರುಗಿದ್ದೇವೆ. ಇನ್ನು ನಾಳೆಯಿಂದ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಜರುಗಲಿವೆ. ಆ ಕಾರ್ಯಕ್ರಮಗಳ ವಿಧಿವತ್ತಾಗಿ ನಾಳೆ ಮುಂಜಾನೆಯಿಂದ ಕಾರ್ಯಕ್ರಮಗಳು ಕೂಡ ನಾಳಿನ ದಿವಸ ಪ್ರಾರಂಭವಾಗಲಿವೆ. ಆ ಕಾರ್ಯಕ್ರಮಗಳನ್ನು ನಾವು ನಾಳೆ ಏನು ಕಾರ್ಯಕ್ರಮ ಆಗ್ತಾವೆ ಅದು ಮುಂದಿನ ಹೇಳ್ತೇವೆ ರೀ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಇಲ್ಲಿಂದ ಕೊಲ್ಹಾಪುರ, ನಾಂದನಿ, ತೇರ್ದಾಳ ಮತ್ತು ಬೆಳಗಾವಿ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಹಳ್ಳಿಗಳು 743 ಹಳ್ಳಿಗಳಿವೆ. ಆ 43 ಹಳ್ಳಿಗಳಿಗೆ ಯಾವಾಗ ಒಂದು ಪಂಚಕಲ್ಯಾಣ ಆಗಲಿ, ಇಂದ್ರಧ್ವಜ ಆಗಲಿ, ಮುಂದೆ ಸರ್ವತೋಭದ್ರ ಆರಾಧನಾ ಆಗಲಿ, ಮುಂದೆ ಜಂಬೂದೀಪ ವಿಧಾನ ಆಗಲಿ, ಯಾವ ಒಂದು ಸಮೋಶರಣ ವಿಧಾನ ಆಗಲಿ, ಯಾವ ದೊಡ್ಡ ಪೂಜಾ ಪುನಸ್ಕಾರ ಆದವುಗಳಂದ್ರೆ ಆ ಪೂಜೆಗಳಿಗೆ ನಮ್ಮ ಇರ್ತಕ್ಕಂಥ ಪರಮ ಪೂಜ್ಯಗಳಿಗೆ ಅವರ ಆಜ್ಞೆಯನ್ನು ತೆಗೆದುಕೊಂಡ ಮುಂದೆಲ್ಲ ಶ್ರಾವಕರು ಪೂಜಾ ಮಾಡಬೇಕಂತೇಳಿ ಪರಂಪರೆಯಿಂದ ಬಂದಿದೆ. ಅದೇ ಪ್ರಕಾರವಾಗಿ ಪರಂಪರೆಯಿಂದ ನಡೀತಾ ಇದೆ. ವೆಸ್ಟರ್ನ್ ಕಲ್ಚರ್ನಿಂದ ಇವತ್ತು ಹೊಸ ವರ್ಷವನ್ನು ಪ್ರಾರಂಭ ಆಗುತ್ತೆ. ಅಂದರೆ 1 ಜನವರಿ 1ನೇ ತಾರೀಕು ಎಲ್ಲ ಭಕ್ತಾದಿಗಳಿಗೆ ತುಂಬ ಶುಭಾಶಯವಾದ ನೂತನ ವರ್ಷದ ಶುಭಾಶಯಗಳು. ಧರ್ಮಶ್ರೀ ಗುರುನಾಥನ್ ಇವತ್ತ ಅತಿಶಯ ಕ್ಷೇತ್ರ ವಿಶ್ವಾಂಚಲ ನಾಂದನಿಯ ಸ್ವಾಮಿ ನಾಂದನಿಯಲ್ಲಿ 1008 ಆದಿನಾಥ ಸ್ವಾಮಿ ಭಗವಂತರ ಅದರ ರೀತಿಯಾಗಿ 1008 ಮುನಿಸುಬ್ರತನಾಥ ಭಗವಂತರ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವ ಮತ್ತು ಮಹಾಮಸ್ತಕಾಭಿಷೇಕ ಮಹೋತ್ಸವವನ್ನ ಜರುಗುತ್ತಾ ಇದೆ. ಧರ್ಮಶ್ರೀ ಗುರುನಾಥನ್ ಈ ಮಹಾ ಮಹೋತ್ಸವ 1 ಜನವರಿಯಿಂದ 9 ಜನವರಿ ತನಕ ಈ ಮಹಾ ಮಹೋತ್ಸವ ನಡೀತಾ ಇರೋದು. ಅದರಲ್ಲಿ ಈ ಮಹೋತ್ಸವವನ್ನ ನಾಂದನಿ ಊರಿಗೆಷ್ಟು ಸಂಬಂಧಪಟ್ಟಿದ್ದ ಮಹೋತ್ಸವ ಅಲ್ಲ. ಯಾಕಂದರೆ ಈ ಶ್ರೀಮಠಕ್ಕೆ 743 ಹಳ್ಳಿಗಳ ಅಧಿಪತ್ಯದಲ್ಲಿ ಈ ಮಹೋತ್ಸವ ನಡೀತಾ ಇರೋದು. ಈ ಮಹೋತ್ಸವದಲ್ಲಿ 743 ಹಳ್ಳಿಯ ಭಕ್ತಾದಿಗಳು, ಶ್ರಾವಿಕೆಯರು ಎಲ್ಲರೂ ಭಾಗವಹಿಸಿ ಪುಣ್ಯ ಸಂಪಾದನೆ ಮಾಡುತ್ತಿರ್ತಾರೆ. ಅದಕ್ಕಾಗಿ ಈ ಮಹೋತ್ಸವದಲ್ಲಿ ಜನವರಿ 1ರಿಂದ 9 ಜನವರಿ ತನಕ ಲಕ್ಷಾಂತರ ಶ್ರಾವಕರು ಈ ಮಹೋತ್ಸವದಲ್ಲಿ ಭಾಗವಹಿಸಿ ಪುಣ್ಯ ಸಂಪಾದನೆ ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ಈ ಮಹೋತ್ಸವದಲ್ಲಿ ಮುಖ್ಯ ಸಾನ್ನಿಧ್ಯ ಚರ್ಯಾಶ್ರಮಣಿ ಆಚಾರ್ಯ ಭಗವಾನ್ ವಿಶುದ್ಧ ಸಾಗರ ಮಹಾಮುನಿರಾಜು, ಅದೇ ರೀತಿಯಾಗಿ ಅನ್ಯತರ ಧರ್ಮಸೇನಾಚಾರ್ಯ ಮಹಾರಾಜ, ಅದೇ ರೀತಿಯಾಗಿ 9 ಆಚಾರ್ಯ ಮುನಿ ಮಹಾರಾಜರ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅದರಲ್ಲಿ 51 ಮುನಿರಾಜರು ಈ ಮಹಾ ಮಹೋತ್ಸವದಲ್ಲಿ ಈಗಾಗಲೇ ಪದಾರ್ಪಣೆ ಆಗಿದೆ. ಅವರು ಕೂಡ
ಈ ಮಹಾ ಮಹೋತ್ಸವದಲ್ಲಿ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಇನ್ನು ಆರಿಕಾ ಮಾತಾಜಿಯವರಾಗಲಿ, ಶುಲ್ಲಿಕ್ ಆಗಲಿ, ಬ್ರಹ್ಮಚಾರಿ ವ್ರತಿ ತ್ಯಾಗಿ, ಇದೇ ರೀತಿಯಾಗಿ 108 ಪಿಂಚಿ ಸಾನ್ನಿಧ್ಯದಲ್ಲಿ ಈ ಮಹಾ ಮಹೋತ್ಸವವನ್ನು ನಡೀತಾ ಇದೆ. ಈ ಮಹಾ ಮಹೋತ್ಸವದಲ್ಲಿ ಭಾರತದಿಂದ ಎಲ್ಲ ಶ್ರಾವಿಕರು ಭಕ್ತಾದಿಗಳು ಬರ್ತಾ ಇದ್ದಾರೆ. ಅದಕ್ಕಾಗಿ ಇನ್ನು ಯಾರು ಈ ಮಹೋತ್ಸವಕ್ಕೆ ಆಮಂತ್ರಣ ಮುಟ್ಟಿಲ್ಲ ಅವರೆಲ್ಲರೂ ಕೂಡ ಈ ಮಹಾ ಮಹೋತ್ಸವದಲ್ಲಿ ಬರಬೇಕು, ಭಾಗವಹಿಸಬೇಕು, ಅವರು ಪುಣ್ಯ ಸಂಪಾದನೆ ಮಾಡಬೇಕು. ಜನವರಿ 7, 8, 9ಕ್ಕೆ ಮಹಾಮಸ್ತಕಾಭಿಷೇಕ ಮಹೋತ್ಸವ ಅತಿ ದೊಡ್ಡ ಪ್ರಮಾಣದಲ್ಲಿ ವಿಜೃಂಭಣೆಯಿಂದ ನಡೆದಿದೆ. ಅದಕ್ಕಾಗಿ ಎಲ್ಲ ಭಕ್ತಾದಿಗಳಿಗೆ ಮತ್ತೊಮ್ಮೆ ಎಲ್ಲರಿಗೂ ತುಂಬಾ ಶುಭಾಶಯಗಳು. ಪ್ರತಿ ದಿವಸ 1 ಲಕ್ಷ ಜನ ಬಂದರು. ಇದು 9 ದಿವಸ, ಜನವರಿ 1ರಿಂದ 9. ಇವತ್ತ ಗರ್ಭ ಕಲ್ಯಾಣಕ ಪೂರ್ವಾರ್ಧ, ನಾಳೆ ಗರ್ಭ ಕಲ್ಯಾಣಕ ಉತ್ತರಾರ್ಧ, ಆಮೇಲೆ 3ನೇ ತಾರೀಕ ಜನ್ಮ ಕಲ್ಯಾಣಕ, 4ನೇ ತಾರೀಕ ರಾಜ್ಯಾಭಿಷೇಕ, 5ನೇ ತಾರೀಕ ದೀಕ್ಷಾ ಕಲ್ಯಾಣಕ, 6ನೇ ತಾರೀಕ ಕೇವಲ ಜ್ಞಾನ ಕಲ್ಯಾಣಕ, 7ನೇ ತಾರೀಕ ಮಹಾಮಸ್ತಕಾಭಿಷೇಕ ಪ್ರಾರಂಭ ಆಗುತ್ತೆ ಮತ್ತು ಮೋಕ್ಷ ಕಲ್ಯಾಣಕ. ಉತ್ಸವವನ್ನು ಜಯಶ್ರೀಯಿಂದ ನ್ಯೂಸ್ ಚಾನೆಲ್ ವತಿಯಿಂದ ಲೈವ್ ಟೆಲಿಕಾಸ್ಟ್ ಆಗ್ತದೆ. ಅದೇ ರೀತಿಯಾಗಿ ಇನ್ನಿತರ ಚಾನೆಲ್ ವತಿಯಿಂದ ಲೈವ್ ಟೆಲಿಕಾಸ್ಟ್ ಆಗ್ತದೆ. ಪಾರಸ್ ಆಗಲಿ ಇನ್ನು ಸಾಕಷ್ಟು ನ್ಯೂಸ್ ಚಾನೆಲ್ ವತಿಯಿಂದ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಅವರೆಲ್ಲರಿಗೂ ನ್ಯೂಸ್ ಚಾನೆಲ್ ಅವ್ರಿಗೂ ಕೂಡ, ಪತ್ರಕರ್ತರು ಕೂಡ ಮತ್ತು ಕ್ಯಾಮೆರಾದವರು, ಸಂಗೀತಕಾರರು, ಪಂಡಿತರು ಎಲ್ಲರಿಗೂ ತುಂಬಾ ಶುಭಾಶಯಗಳು. से 9 जानेवारी 2025 या दरम्यान पंचकल्याणिका प्रतिष्ठा व महामस्तकाभिषेक महोत्सव संपन्न होतो आहे. हा महामहोत्सव आचार्य विशुद्ध सागरजी मुनी महाराजांच्या सानिध्यामध्ये आणि स्वस्ती श्री भीमसेन भट्टारक भट्टाचार्य महास्वामीजी यांच्या आधी नेतृत्वाखाली संपन्न होतो आहे. या मठाच्या अंतर्गत 743 नावांचा समावेश होतो. या महामहोत्सवामध्ये पहिले 5 दिवस हे पंचकल्याणिका होतील आणि 7, 8, 9 या तारखेला या ठिकाणी आज्ञा तीर्थंकरांच्या महामस्तकाभिषेक 12 वर्षानंतर होणारा आणि मुनीसुरत्नाथ भगवान यांचा पहिला महामस्तकाभिषेक संपन्न होणार आहे. या कार्यक्रमासाठी दररोज जवळजवळ 1 लाख श्रावक श्राविका उपस्थित असतील. त्याचबरोबर या संपूर्ण कार्यक्रमासाठी 8 ते 10 आचार्यांच्या संघातील जवळजवळ 100 मुनी आरिका या ठिकाणी उपस्थित राहणार आहेत. उपस्थित राहणार आहेत आणि आजच या कार्यक्रमाची भव्य प्रमाणामध्ये भव्य मिरवणुकांनी सुरुवात झालेली आहे. तरी सर्व श्रावकांनी या पूजेला उपस्थित राहून धर्मलाभ घ्यावा ही सर्वांना नम्र विनंती आहे. 100 स्वामीजी येतील. 100 या ठिकाणी पंचकल्याणिका होणार आहे. पहिल्यांदा गर्भकल्याण होणार आहे, त्याच्यानंतर जन्मकल्याण होणार आहे, त्याच्यानंतर दीक्षा कल्याण होणार आहे, त्याच्यानंतर गर्भकल्याण झालेलं आहे आणि त्याच्यानंतर मोक्ष कल्याण होणार आहे आणि मग महामस्तकाभिषेक या ठिकाणी संपन्न होणार आहे. या पद्धतीने कार्यक्रम होणार असून शेवटचे 3 दिवस 7, 8, 9 या ठिकाणी महामस्तकाभिषेक होणार आहे.